ಅರಸೀಕೆರೆ ಬಯಲು ಸೀಮೆ ತಾಲೂಕಿನ ಬರ ನೀಗಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಇದ್ದ ಸಣ್ಣ ಪುಟ್ಟ ಅಡ್ಡಿ ನಿವಾರಣೆಯಾಗಿದ್ದು, ನೇತ್ರಾವತಿಯ ಕೊಳ್ಳದ ನೀರು ತಾಲೂಕಿನ ಕೆರೆಕಟ್ಟೆಗಳನ್ನು ತುಂಬುವ ದಾರಿ ಸುಗಮವಾಗಿರುವುದು ತಾಲೂಕಿನ ಜನತೆಯ ಸಂತಸಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆಗೆ ಸೇರಿದ ಐದೆಳ್ಳ ಕಾವಲು ಮೂಲಕ ಹಾದು ಬರಬೇಕಿದ್ದ ಕಾಮಗಾರಿಗೆ ಕಾನೂನಾತ್ಮಕ ಅಡ್ಡಿ ಎದುರಾಗಿತ್ತು. ಶಾಸಕ ಕೆಎಂ ಶಿವಲಿಂಗೇಗೌಡರ ಹೋರಾಟ ಫಲ ರಾಜ್ಯ ಸರ್ಕಾರ ಕೇಂದ್ರ ಅರಣ್ಯ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ ನಡೆಸಿ ಕೊನೆಗೂ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿರುವುದರಿಂದ ಮಧ್ಯ ಕರ್ನಾಟಕದ 10 ಜಿಲ್ಲೆಗಳ ಜನತೆಯ ದಾಹ ನೀಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಕಾಮಗಾರಿಗೆ ಮತ್ತೊಮ್ಮೆ ಹಸಿರು ನಿಶಾನೆ ಸಿಕ್ಕಿದೆ. ಕೇಂದ್ರ ಅರಣ್ಯ ಇಲಾಖೆಯ ಅನುಮತಿ ದೊರೆಯುತ್ತಿದ್ದಂತೆ ಚುರುಕಾದ ಶಿವಲಿಂಗೇಗೌಡರು ತಾಲೂಕಿನ ನಾಗೇನಹಳ್ಳಿ ಸಮೀಪವಿರುವ ರಂಗನಾಥಸ್ವಾಮಿ ದೇವಾಲಯದ ಸಮೀಪ ಸ್ಥಗಿತಗೊಂಡಿದ್ದ ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಮತ್ತೊಮ್ಮೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯ ಕರ್ನಾಟಕದ 10 ಜಿಲ್ಲೆಯ ಜನತೆಯ ದಾಹ ನೀಗಿಸಲು ಎತ್ತಿನಹೊಳೆ ಯೋಜನೆ ಸಂಜೀವಿನಿಯಾಗಿದೆ. ರಾಜಕೀಯವಾಗಿ ಪರವಿರೋಧ ಹೇಳಿಕೆಗಳು, ಕಾಮಗಾರಿಗೆ ಎದುರಾದ ಆತಂಕಗಳೆಲ್ಲ ನಿವಾರಣೆಯಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕಿನ ಕೆರೆಕಟ್ಟೆಗಳಲ್ಲಿ ನೇತ್ರಾವತಿ ಕೊಳ್ಳದ ನೀರು ತುಂಬಲಿದೆ ಎಂದು ಸಂತಸ ಹಂಚಿಕೊಂಡರು. ಹಾರನಹಳ್ಳಿ ಕೋಡಿಮಠದ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಹೆಳವನ ಮನೆ ಬಾಗಿಲಿಗೆ ಹೊಳೆ ಬಂತು ಎಂಬಂತೆ ಬಯಲು ಸೀಮೆ ಅರಸೀಕೆರೆ ತಾಲೂಕಿಗೆ ಎತ್ತಿನಹೊಳೆ ಯೋಜನೆ ವರದಾನವಾಗಿದೆ. ಇದು ಶಿವಲಿಂಗೇಗೌಡರ ಅವಿರತ ಹೋರಾಟದ ಫಲ. ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದೆ. ದಯಮಾಡಿ ಬಂದ್ಬಿಡಿ, ಎಲ್ಲರೂ ನಿಂತ್ಕೋಬೇಡಿ. ದಯಮಾಡಿ ಎಲ್ಲರೂ ಬಂದಿರೋ ಕಡೆಗೆ ಓಕೆ ಚೇರುಗಳು ಕಾಲಿಂದ ಬಂದು ಕೂತ್ಕೊಂಡ್ಬಿಡಿ. ದಯಮಾಡಿ ಬನ್ನಿ. ನಮ್ಮ ಪೊಲೀಸ್ ಇಲಾಖೆಯವರು ತಮಗೆ ನಿರ್ದೇಶನ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ, ಕುಡಿಯುವ ನೀರಿಗೆ ದೇಶದಿಂದ ದೇಶಕ್ಕೆ ತಗೊಂಡು ಹೋಗ್ಬಹುದು ಅಂತಕ್ಕಂಥ ಆದೇಶವನ್ನ ಕೊಟ್ಟ ತಕ್ಷಣ 2013 ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟ ತಕ್ಷಣ ಅರಸೀಕೆರೆಗೆ ಕುಡಿಯುವ ನೀರನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ನಡೆದು ಯಾಕೆ ಬಂತು ಏನು ಅಂತಕ್ಕಂಥದ್ದನ್ನು ಹೇಳೋದು ಬೇಡ. ಕುಡಿಯುವ ನೀರಿಗೋಸ್ಕರ ಬರ್ತಕ್ಕಂಥ ಅದೆಲ್ಲ ದೊಡ್ಡ ಕತೆ ಆಗುತ್ತೆ. ವಿಧಾನಸಭೆಯಲ್ಲಿ ನಡೆದಂತ ಕತೆಗಳು ಅದೆಲ್ಲ ಹೇಳಕ್ ಹೋದ್ರೆ 3 ದಿವಸ ಆಗುತ್ತೆ. ಕುಡಿಯುವ ನೀರು ಆಯ್ತು, ಬೆಳಗಾಂನಲ್ಲಿ ಕಣ್ಣೀರು ಹಾಕಿದ್ದು ಆಯ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನೆನ್ಕೋಬೇಕು, ನಮ್ಮ ಸಿದ್ದರಾಮಣ್ಣವ್ರನ್ನ. ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರನ್ನ ನೆನ್ಕೋಬೇಕು. ಅವತ್ತು ಆಸ್ಪತ್ರೆಗೆ ಬಂದು ನಾನು ಮನೆಗಿದ್ದ ಜಾಗಕ್ಕೆ ನೀನು ಕುಡಿಯೋ ನೀರಿಗೋಸ್ಕರ ಕಣ್ಣೀರು ಹಾಕ್ತೆ ಅಂತೇಳಿ ಗೊತ್ತಾಯ್ತು. ನಾನು ಇರ್ಲಿಲ್ಲ ಸದನದಲ್ಲಿ. ಅದೆಷ್ಟೇ ಕೋಟಿ ಆಗ್ಲಿ ನಾನು ಕೊಡ್ತೇನೆ, ಅದನ್ನ ಮಂಜೂರಾತಿ ಮಾಡ್ತೇನೆ, ನೀನು ವಿಧಾನಸಭೆಗೆ ಬಾ ಅಂತ ಹೇಳಿ ವಿಧಾನಸಭೆಯಲ್ಲಿ ಅಂದೇ ಘೋಷಣೆಯನ್ನ ಮಾಡಿದ್ರು. ಅರಸೀಕೆರೆಗೆ ಕುಡಿಯೋ ನೀರನ್ನ ಕೊಡ್ತಾ ಇದ್ದೇವೆ, ಅದು ಎಷ್ಟೇ ಕೋಟಿ ಆಗ್ಲಿ ಆ ಊರಿಗೆ ನೀರನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಆದೇಶ ಮಾಡಿದ್ರು. ಅದಾದ್ಮೇಲೆ ಈ ಕೃಷ್ಣ ಕಾವೇರಿ ಇದ್ರ ಪ್ರಕಾರ ನಮಗೆ ಆ ಕಡೆಯಿಂದ ನೀರು ಬರಂಗಿಲ್ಲ ಅಂತಕ್ಕಂಥದ್ದು ನಡೀತು. ರಾಜ್ಯ ನಾವು 27 ತಾಲೂಕಿನರು ಮಾತ್ರ ಕೃಷ್ಣಾ ದೇಶದಲ್ಲಿ ಸೇರಿದ್ದೀವಿ. ನಮಗೆ ನೀರು ಹತ್ತಲ್ಲ ಕೃಷ್ಣ. ಆದ್ರೆ ನಮ್ಮ ನೀರು ಇಲ್ಲಿ ಬಿದ್ದದ್ದು ಎಲ್ಲ ಕೃಷ್ಣ ಕರೆಯುತ್ತೆ, ಅದರಿಂದ ನಮ್ಮನ್ನು ಕೃಷ್ಣ. ಆ ಕಡೆ ಕಾವೇರಿ ಕರೆಯುತ್ತೆ, ಅವರೆಲ್ಲ ಕಾವೇರಿ. ಇನ್ನೇನು ಇಲ್ಲ ಮ್ಯಾಜಿಕ್ ಅಲ್ಲಿ, ಎರಡೇ ಮ್ಯಾಜಿಕ್. ಅದಕ್ಕೆ ಅವರು ಈ ಕೆಲಸವನ್ನು ಮಾಡಿದರು. ಅವರು ಹೇಳಿದಂಗೆ ಇದು ಸುಲಭವಾಗಿಲ್ಲ, ಬಹಳ ಹೋರಾಟಗಳು, ಅಡೆತಡೆಗಳು. ನಿಮಗೊಂದು ಮಾತನ್ನು ಹೇಳ್ತೀನಿ, ಈ ಎತ್ತಿನೊಳೆ ಮಾಡಿರು ಅಂತ ಅವ್ರು ಮಂತ್ರಿ ಆಗಲಿಲ್ಲ. ಅವರು ಎತ್ತಿನೊಳೆ ತಂದ್ರು ಅಂತ ಅವ್ರು ಮಂತ್ರಿ ಮಾಡಲಿಲ್ಲ. ಯಾಕೆ ಒಳಗ ವಿಷಯ ನನಗೆ ಗೊತ್ತು. ನಾನು ಮಾತಾಡಿದೆ, ಇವರೇ ಕಾಂಗ್ರೆಸ್ ಬರ್ತೀನಿ ಅಂತಿರಲ್ಲ, ಇನ್ನು ಹೇಳ್ತಿರ್ಲಿಲ್ಲ. ಸುಮ್ಮನೆ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತಾ ಇದ್ರು. ಮಠದಲ್ಲಿ ಸಿದ್ದರಾಮಯ್ಯನವರು ಬಂದರು, ಇವರು ಬಂದರು. ಒಂದು 2 ಗಂಟೆ ಕಾಲ ಅವರು ನಾವು ಏನೋ ಮಾತಾಡಿದ್ವಿ. ಆಮೇಲೆ ಶಿವಲಿಂಗೇಗೌಡ ಬಾ ಮಾತಾಡೋಣ ಅಂದರು, ಮಾತಾಡಿದರು. ಬಾರೋ ಪಕ್ಷಕ್ಕೆ ಅಂದ್ರು. ಅವರು ಬಂದು ಏನು ಮಾಡೋಣ, ಏನೋ ಕೆಲಸ ಮಾಡೋದು ಕಂಡ್ರಿ ನಾವು ಅಂದ್ರು. ಇವರು
ನೀವು ಬರೋದಾರು ಮಂತ್ರಿ ಮಾಡ್ಬೇಕಂಡ್ರಿ ಹಿಂದೆ ನಾನು, ಅದು ನಿಮ್ಮ ಕೈಲಿ ಇದ್ದೆ, ಅದೆಲ್ಲ ನಿಮ್ಮ ಕೈಲಿ ಇಟ್ಕೊಂಡ್ರಿ ಹಿಂದೆ. ಅವಾಗಿಂದ ಮಂತ್ರಿ ಆಗಿರ್ಲಿಲ್ಲ ಚೀಫ್ ಅವರು. ಆಯಿತು, ಬರೀ ಕೇಳಿದ್ರೆ ಏನ್ರಿ ಲಿಸ್ಟ್ ಸೇರಿಸಿದ್ರೆ ಬುದ್ಧಿ ಮುಖ್ಯಮಂತ್ರಿ ನೀವು ಮಂತ್ರಿ ಆಗ್ತೇನೆ ಅಂತ ಶಿವಲಿಂಗೌಡ. ಕೊನೆಗೋಲಿ ಹೆಸರೇ ಇಲ್ಲ. ನಾನು ಕೇಳಿದೆ ಎಂತ ನಂಬಿಕೆ ದ್ರೋಹ ಮಾಡಿದ್ರಿ, ನಿಮ್ಮನ್ನು ನಂಬಿ ನಾನು ಕಳಿಸಿದ್ನಲ್ರಿ ಕಾಂಗ್ರೆಸ್ಗೆ ಅವ್ರನ್ನ, ಇಂಥ ಕೆಲಸ ಮಾಡಿದ್ರಿ, ನಿಮ್ಮ ಕೈಲಿ ಮಾತಾಡಲ್ಲ ಅಂತ. ನಿಮಗೆಲ್ಲ ಗೊತ್ತಿ ಸ್ವಾಮೀಜಿ, ಸುಮ್ಮನೆ ಇರಿ, ನಾನು ಅವನಿಗೆ ಹೇಳ್ತೀನಿ, ಮಾಡೇ ಮಾಡ್ತೀನಿ ಇದು. ಯಾಕೆ ನಮ್ಮ ಧರ್ಮಶೇಖರ್ ಹೇಳಿದ್ನಲ್ಲ ಹೇಳಬೇಕು ಅಂತ. ಅದಕ್ಕೆ ಹೋದ ವಾರ ನಾನು ಕಾಶಿಗೆ ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದ ಎಲ್ಲರ ಕಾಂಟ್ಯಾಕ್ಟ್ ಇದೆ, BJP ಇದೆ, ಕಾಂಗ್ರೆಸ್ನವರು ಇದೆ, ಕಮ್ಯುನಿಸ್ಟ್ನವರು ಇದ್ದಾರೆ. ಅಲ್ಲಿ ಹೋದಾಗ ಯಾರ್తో ಮಾತಾಡ್ಬೇಕು, 1 ಗಂಟೆ ಮಾತಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಈತವ್ರೆ ಅವ್ರ ಮಂತ್ರಿ ಆಗ್ತಾರೆ, ಅದಕ್ಕೇನು ಯೋಚನೆ ಇಲ್ಲ. ಹೆಚ್ಚಿನ ಒಳ್ಳೆ ಯೋಚನೆ ಅವ್ರು ಹೇಳಿದಾಗ ರಮೇಶ್ ಕುಮಾರು ಇವರು ಹೋರಾಟ ಮಾಡಿ ಬಂದರು. ಒಂದು ಕಡೆ ಡೆಲ್ಲಿ ಒಳಗೆ ನಾನು ಸಿದ್ದರಾಮಯ್ಯನವರು ವಿಷಯ ಮಾತಾಡದೇ ಇದ್ದಾಗ ನೀರಿಲ್ವಲ್ರಿ ಹೆಂಗೆ ಮಾಡ್ತೀರಿ ಅಂತ ಕೇಳಿದೆ ನಾನು. ನೀವು ಸುಮ್ಮನೆ ಏರಿ ಬರುತ್ತದೆ. ಅವರಿಗೊಂದು ಗುಟ್ಟು ಮಾತೇ ನನಗೆ, ಬೇರೆ ಚಾನೆಲ್ ಮಾಡಿದ್ದೀನಿ, ಎತ್ತಿನೊಳಗೆ ನಿಂತು ನೀರು ಬರುತ್ತೆ ಅಲ್ಲಿಗೆ ಸುಮ್ಮನೆ ಇರಿ ಅಂತ ಒಂದು ಸರ್ಕಾರದ ಆದೇಶ ಹೇಳಿದರು. ಅರಸೀಕೆರೆವರೆಗೂ ನೀರಾವರಿ ಮಾಡಬೇಕು, ಅಲ್ಲಿಂದ ಮುಂದೆ ಕುಡಿಯ ನೀರಿಗೆ ಅಂತ ಹೇಳಿದ ಜೀವ ಹಂಗೆ ಆಗಿರೋದು. ಅರಸೀಕೆರೆ ತನಕ ಇರಿಗೇಷನ್ನು ಹೊಲ ಗದ್ದೆ ನೀರಿಗೆ ಬಿಡಬೇಕು. ಇಲ್ಲಿಂದ ಮುಂದೆ ಇರ್ತಕ್ಕಂಥದ್ದು ಕೋಲಾರ, ತಿಪ್ಟೂರು, ತುಮಕೂರಿ ಕುಡಿಯ ನೀರಿಗೆ ಅಂತ ಆಗಿರೋದು. ಮುಂದೆ ಅದು ಮಾಡ್ತಾರೆ, ಯಾಕಂದರೆ ಸರ್ಕಾರ ಆದೇಶ ಶಿವಲಿಂಗೌಡರಿಗೆ ಗೊತ್ತಿರೋದು ಅದಾಗುತ್ತೆ. ಅದೇನೇ ಇದ್ರೂ ಸಹಿತ ಇದು ನಡೆದು ಶಿರುವುದು ಮಾತಲ್ಲ, ಭಾಳ ಹೋರಾಟ ಮಾಡಿ ಬಹುಜನ ವಿರೋಧ ಕಟ್ಕೊಂಡು ಅವ್ರಿಗೆ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷ, ಹೇಳೋಂಗಿಲ್ಲ, ಎಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ. ಅನೇಕ ಕೆಲಸ ಮಾಡಲಿಕ್ಕೆ ವಿಜ್ಞಾನ ಭಾಳ ಶ್ರೇಯಾಂಶಿ ಬಹುವಿಘ್ನ ಅಂತ. ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಕುತ್ಕೊಂಡು ಇಲ್ಲಿ ಅವ್ರು ಹೇಳಿರು ಸರ್ಕಾರದ ಕೆಲಸ ಏನಾರ ಬರಿಬೇಡ್ರಿ.